ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಓ ಯೇಸುವೆ. ನನ್ನ ಚಿಂತೆ ಮಾರ್ಪಡಲಿ, ನನ್ನ ನೋಟ ಮಾರ್ಪಡಲಿ, ನನ್ನ ನಡೆಯು ಮಾರ್ಪಡಲಿ, ನನ್ನ ನುಡಿಯು ಮಾರ್ಪಡಲಿ. ನಿಮ್ಮ ಜೀವವುಳ್ಳ ವಾಕ್ಯದಿಂದ ಮಾರ್ಪಡಿಸಿ, ನಿಮ್ಮ ಜೀವವುಳ್ಳ ವಾಕ್ಯದಿಂದ ಮಾರ್ಪಡಿಸಿ. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಓ ಯೇಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 16. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಅದ್ಭುತಕರವಾದ ವಚನ. ಸರೆಂಡರ್ ಯುವರ್ ಲೈಫ್ ಟು ಜೀಸಸ್. ನಿನ್ನ ಜೀವನವನ್ನು ದೇವರಿಗೆ ಶರಣಾಗಿಸು, ಸಮರ್ಪಣೆ ಮಾಡು. ಶರಣರು ಅಂದ್ರೆ ಏನ್ ಗೊತ್ತಾ? ದಾಸದಾಸಿಯರು ಅನ್ನುವ ರೀತಿಯಲ್ಲಿ ಯಾವಾಗ ನಮ್ಮ ಜೀವನವನ್ನ ದೇವರಿಗೆ ಸರೆಂಡರ್ ಮಾಡ್ತೀವಿ, ಅಲ್ಲಿ ನಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳು ಏನೂ ಇರುವುದಿಲ್ಲ. ನಮ್ಮ ಜೀವನ ದೇವರ ಮೆಚ್ಚುಗೆಗೆ ಅನುಗುಣವಾಗಿ, ದೇವರನ್ನು ಮೆಚ್ಚಿಸುವುದಕ್ಕಾಗಿ ಜೀವಿಸಲು ಪ್ರಾರಂಭ ಮಾಡುತ್ತೇವೆ. ಸೊ ಸರೆಂಡರ್ ಯುವರ್ ಲೈಫ್. ದೇವ, ಈಗೋ ನನ್ನ ಜೀವನವನ್ನು, ನನ್ನ ಕುಟುಂಬವನ್ನು, ನನ್ನ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ, ನಿನಗೆ ಶರಣಾಗಿಸುತ್ತೇನೆ. ನೀನೇ ನನ್ನೊಡೆಯ. ಎಂತ ಅದ್ಭುತಕರವಾದ ಮಾತು. ನೀನೇ ನನ್ನೊಡೆಯ, ನೀವೇ ನನ್ನ ಕುಟುಂಬದ ಅರಸನಾಗಿ, ನನ್ನ 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 ಕೆಲಸ ಕಾರ್ಯಗಳಿಗೆ ಒಡೆಯನಾಗಿ, ನೀವೇ ನನ್ನ ಮಾರ್ಗದರ್ಶಕರಾಗಿ ನನ್ನನ್ನು ಮುನ್ನಡೆಸಿ ಎಂಬುದಾಗಿ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು, ನೀನೇ ನನ್ನೊಡೆಯ ಎಂದು ನಾನು ನುಡಿದೆ. ಆಮೇನ್ ಎಂದು ಹೇಳೋಣ. ಯೇಸುವೆ, ನೀವೇ ನನ್ನ ಒಡೆಯ, ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಕುಟುಂಬದ ಯಜಮಾನ. ಆಮೇನ್. ಅವರಿಗೆ ಒಪ್ಪಿಸುವಾಗ ಅದರ ಜವಾಬ್ದಾರಿ ಅವರು ತೆಗೆದುಕೊಳ್ಳುತ್ತಾರೆ ಎಂದು ಅರ್ಥ. ನಿನ್ನ ಹೊರತು ನನಗಿಲ್ಲ ಒಳಿತು. ದೇವರನ್ನು ಬಿಟ್ಟರೆ ನಮಗೆ ಬೇರೆ ಎಲ್ಲಿಂದಲೂ ಒಳಿತು ದೊರಕುವುದಿಲ್ಲ. ಆತನು ಒಳ್ಳೆಯವನು, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನು ಒಳ್ಳೆಯವನು, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ಎನೆಗೆ ಒಲವು. ಸಂತರು ಅಂದರೇನು? ದೇವರ ಚಿತ್ತಕ್ಕನುಗುಣವಾಗಿ ಜೀವಿಸಿದವರು, ಪ್ರಭು ಯೇಸು ಕ್ರಿಸ್ತರ ಹೆಜ್ಜೆಯ ಜಾಡಿನಲ್ಲಿ ಜೀವಿಸಿದವರು ಶರಣರು, ಸಂತರು, ಪರಿಶುದ್ಧರು ಎಂದು ಹೇಳ್ಬೋದು. ಈ ಸಂತರು ಎನ್ನುವಾಗ ಪ್ರತಿಯೊಬ್ಬ ಸಂತನ ಜೀವನದ ಹಿಂದೆ ಒಂದು ಪಾಪದ ಕತೆ ಇರುತ್ತದೆ. ಅಂದರೆ ಪಾಪಿಯನ್ನು ಸಂತರನ್ನಾಗಿ ಮಾರ್ಪಡಿಸುವ ನನ್ನ ಯೇಸು ನನ್ನ ರಕ್ಷಕ. ಇವತ್ತು ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ದೊಡ್ಡ ಪಾಪಿಗಳಾಗಿರಬಹುದು, ಎಷ್ಟೇ ಕ್ರೂರವಾದ ಪಾಪದ ದುರಭ್ಯಾಸಗಳಲ್ಲಿ, ದುಶ್ಚಟಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು. ಯೇಸುವೆ, ನೀವೇ ನನ್ನೊಡೆಯ, ನನ್ನನ್ನು ಆಳ್ವಿಕೆ ಮಾಡಿ ಎಂದು ನೀವು ಯೇಸುವಿಗೆ ನಿಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟರೆ ನಮ್ಮನ್ನು ದೇವರು ಸಂತರನ್ನಾಗಿ ಮಾರ್ಪಡಿಸುತ್ತಾರೆ. ಅನೇಕ ಸಂತರುಗಳ ಘಟನೆಯನ್ನು ನೋಡಿ, ಸಂತ ಅಗಸ್ಟಿನ್ ಅವರ ಒಂದು ಹಿಂದಿನ ಜೀವನವನ್ನ ನೋಡಿದೆ ಆದರೆ ಅವರು ವ್ಯಭಿಚಾರ, ಪ್ರೀತಿ, ಪ್ರೇಮ ಎಂಬ ವ್ಯಾಮೋಹ, ಪ್ರಾಪಂಚಿಕವಾದ ದುಂದೌತಣಗಳಲ್ಲಿ ಮಗ್ನನಾಗಿದ್ದಂಥ ವ್ಯಕ್ತಿ, ಕೆಟ್ಟ ಸ್ನೇಹಿತರ ಸಹವಾಸದಲ್ಲಿ. ಅವರ ತಾಯಿ ಅನೇಕ ವರ್ಷಗಳ ಕಾಲ ಮಗನ ಜೀವನ ಮಾರ್ಪಡುವುದಕ್ಕಾಗಿ, ಮಗನ ಜೀವನದ ಮನಪರಿವರ್ತನೆಗಾಗಿ, ಮಗನು ಯೇಸುವಿಗೆ ಅಚ್ಚುಮೆಚ್ಚಿನ ಮಗನಾಗಿ, ಧರ್ಮಸಭೆಗೆ ಯೋಗ್ಯ ಪ್ರಜೆಯಾಗಿ ಜೀವಿಸುವುದಕ್ಕಾಗಿ ಸತತವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಂಥ ತಾಯಿ. ಆಕೆಯ ಪ್ರಾರ್ಥನೆ, ದೇವರ ಸಮಯ, ಅಗಸ್ಟಿನ್ ತನ್ನ ಹಳೆಯ ಜೀವನಕ್ಕೆ ಸತ್ತು ಯೇಸುವಿನಲ್ಲಿ ಮುಖಾಮುಖಿಯಾಗಿ ದರ್ಶನದ ಅನುಭವ ಆದ ಮೇಲೆ ಸಂತ ಅಗಸ್ಟಿನ್ ಆಗಿ ಮಾರ್ಪಟ್ಟರು. ಸೌಲ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಅಯ್ಯೋ ಧರ್ಮನಿಂದಕ, ಯೇಸುವಿನ ಮಾರ್ಗವನ್ನ ಹಿಂಸಿಸುವವನು, ಮಕ್ಕಳು ಹೆಂಗಸರು ದೊಡ್ಡವರು ಚಿಕ್ಕವರೆನ್ನದೆ ಸೆರೆಮನೆಗೆ ಒಯ್ಯುತ್ತಿದ್ದವನು. ಸೌಲ ಅಂದರೆ ಎಲ್ಲ ಜನ ಭಯ ಪಡ್ತಾ ಇದ್ರು. ಆದರೆ ಅದೇ ಸೌಲ ಯೇಸುವನ್ನ ಸಂಧಿಸಿದಾಗ ಸಂತ ಪೌಲನಾದ. ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರೆಂದು ಯೇಸುವಿಗೆ ರಕ್ತ ಸಾಕ್ಷಿಯಾಗಿ ಮಾರ್ಪಟ್ಟ. ಇಂದು ನಮ್ಮನ್ನು ಸಂತರನಾಗಿ ಮಾರ್ಪಡಿಸುವ ರಕ್ಷಕ ನಮಗಿದ್ದಾರೆ. ಧೈರ್ಯದಿಂದಿರೋಣ. ನಾವು ಮಾಡಬೇಕಾದ ಕೆಲಸ ಏನು? ಯೇಸುವೆ, ನನ್ನಲ್ಲಿ ಈ ಪಾಪದ ಸ್ವಭಾವವಿದೆ, ಈ ಪಾಪದ ದುರಿಚ್ಛೆಗಳು ನನ್ನನ್ನು ಆಳ್ವಿಕೆ ಮಾಡುತ್ತಿದೆ. ನೀವೇ ನನ್ನೊಡೆಯನಾಗಿದ್ದು ನನ್ನನ್ನು ಈ ಪಾಪದ ಕಟ್ಟುಗಳಿಂದ, ಪಾಪದ ದುರಭ್ಯಾಸಗಳಿಂದ ಬಿಡುಗಡೆ ನೀಡಿ
ನನ್ನ ಮಕ್ಕಳನ್ನ ಬಿಡುಗಡೆ ಮಾಡಿ, ನನ್ನ ಗಂಡನನ್ನು ಬಿಡುಗಡೆ ಮಾಡಿ, ನನ್ನ ಕುಟುಂಬವನ್ನು ಬಿಡುಗಡೆ ಮಾಡಿ, ನನ್ನ ಯೇಸು ನನ್ನ ರಕ್ಷಕ, ನನ್ನ ಕುಟುಂಬದ ಯಜಮಾನನಾಗಿ ಆಳ್ವಿಕೆ ಮಾಡಿ ಎಂದು ಅವರಿಗೆ ಸಂಪೂರ್ಣವಾಗಿ ಸಮರ್ಪಿಸೋಣ. ಅನ್ಯ ದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ, ಅವರಂತೆ ರಕ್ತಪಾನ ತರ್ಪಣೆ ಮಾಡಲು ಎನಗಿಲ್ಲ ಇಷ್ಟ, ಆ ದೇವರುಗಳ ನಾಮೋಚ್ಚಾರಣೆ ನನ್ನ ತುಟಿಗೆ ಅನಿಷ್ಟ. ದಾವಿದರ್ಸನ್ ಹೇಳುತ್ತಾನೆ, ಅನ್ಯ ದೇವರುಗಳ ನಾಮೋಚ್ಚಾರಣೆ ನನ್ನ ತುಟಿಗಳಿಗೆ ಅನಿಷ್ಟ. ಆ ಅನ್ಯ ದೇವರುಗಳನ್ನ ಹೆಸರಿಡಿದು ಸಹ ನಾನು ಕರೆಯುವುದಿಲ್ಲ. ಅನ್ಯ ಜನರಂತೆ ರಕ್ತಪಾನ ತರ್ಪಣೆ, ರಕ್ತ ಬಲಿಗಳನ್ನ ನಾನು ಅರ್ಪಿಸುವುದಿಲ್ಲ. ಬದಲಾಗಿ ನಮ್ಮನ್ನೇ ಸಜೀವ ಬಲಿಯಾಗಿ ದೇವರಿಗೆ ಸಮರ್ಪಿಸೋಣ. ನನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ಈ ದೇವರ ಆಲಯವಾದ ಈ ನನ್ನ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ಈ ಶರೀರ ಪರಿಶುದ್ಧವಾಗಿರಿಸಿಕೊಳ್ಳಬೇಕು ಎಂದು ಸಜೀವ ಯಜ್ಞ ಬಲಿಯಾಗಿ ಸಮರ್ಪಿಸೋಣ. ನಮ್ಮ ಕಣ್ಗಳನ್ನ ಸಮರ್ಪಿಸೋಣ. ಯೇಸುವೆ, ನನ್ನ ಕಣ್ಣನ್ನು ಶುದ್ಧೀಕರಿಸಿ ಮಾರ್ಪಡಿಸು, ನನ್ನ ಬಾಯಿಯನ್ನ ಶುದ್ಧೀಕರಿಸಿ ಮಾರ್ಪಡಿಸು, ನನ್ನ ಕಿವಿಯನ್ನ ಶುದ್ಧೀಕರಿಸಿ ಮಾರ್ಪಡಿಸು, ನನ್ನನ್ನು ನಿನ್ನ ಸ್ವರೂಪದಲ್ಲಿ ಮಾರ್ಪಡಿಸು ಎಂದು ಒಪ್ಪಿಸಿಕೊಡೋಣ. ಅನ್ಯ ದೇವರುಗಳ ನಾಮೋಚ್ಚಾರಣೆ, ಅನ್ಯ ದೇವರುಗಳ ಬಳಿ ಹೋಗುವವರಿಗೆ ಕಠಿಣವಾದ ಕಷ್ಟ ಕಾದಿದೆ. 2 ಅರಸರುಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ ಇಸ್ರಾಯೇಲರ ಅರಸ ಹಾಸಿಗೆ ಪೀಡಿತನಾಗಿ ರೋಗದಿಂದ ನರಳುತ್ತಿರುವಾಗ ಅವನು ತನ್ನ ಸೇವಕರನ್ನ ಕರೆದು ಕೇಳುತ್ತಾನೆ, ನೀವು ಬಾಳ್ ದೇವತೆಯ ಮಂತ್ರವಾದಿಗಳ ಬಳಿ ಹೋಗಿ ಕೇಳಿ, ನನಗೆ ಈ ರೋಗ ಗುಣವಾಗಿ ನಾನು ಬದುಕಬೇಕು ಎಂಬುದಾಗಿ ಶಾಸ್ತ್ರ ಕೇಳುವ ರೀತಿಯಲ್ಲಿ ಕಳಿಸ್ತಾನೆ. ಆ ಸೇವಕರು ಅನ್ಯ ದೇವರುಗಳ ಬಳಿ ಶಾಸ್ತ್ರ ಕೇಳುವುದಕ್ಕಾಗಿ ಹೋಗುತ್ತಿರುವ ಸಮಯದಲ್ಲಿ ಪ್ರವಾದಿ ಎಲಿಯ ಅವರನ್ನು ಎದುರುಗೊಳ್ಳುತ್ತಾನೆ. ಎಲಿಯನ್ನು ಎದುರುಗೊಂಡು ಹೇಳ್ತಾನೆ, ನಿಮಗೆ ನಿಮ್ಮ ಮಕ್ಕಳ ಕುರಿತು, ನಿಮ್ಮ ಜೀವನದ ಕುರಿತು, ನಿಮ್ಮ ಭವಿಷ್ಯದ ಕುರಿತು ವಿಚಾರಿಸಲು ಸರ್ವಶಕ್ತನಾದ ದೇವರಿಲ್ಲವೇ? ಅನ್ಯ ದೇವರುಗಳ ಬಳಿ ಹೋಗಲು ನಿಮಗೆಷ್ಟು ಧೈರ್ಯ? ಇಗೋ, ಹೋಗಿ ನಿನ್ನ ಅರಸನಿಗೆ ಹೇಳು, ಅವನು ಹಾಸಿಗೆಯಿಂದ ಮತ್ತೆ ಎದ್ದೇಳುವುದಿಲ್ಲ ಎಂಬುದಾಗಿ. ಅವರು ಬಂದು ಇಮಿಡಿಯೇಟ್ ಆಗಿ ಅರಸನಿಗೆ ಹೇಳ್ತಾರೆ, ಅರಸ, ಈ ತರ ಯಾರು ಆ ವ್ಯಕ್ತಿ, ಹೇಗಿದ್ದ? ಓ, ಅವನು ಎಲಿಯ ಪ್ರವಾದಿ, ಅವನನ್ನು ಕರೆದುಕೊಂಡು ಬನ್ನಿ ಅಂತ. ಆಗ ಎಲಿಯನನ್ನು ಕರೆಯಲು ಜನರನ್ನ ಕಳಿಸಿಕೊಡುತ್ತಾನೆ. ಆದ್ದರಿಂದ ಕಷ್ಟಗಳು ಸಂಕಟಗಳು ಬಂದಾಗ ಓಡಿ ಹೋಗ್ಬೇಡಿ. ಅನೇಕ ಕ್ರೈಸ್ತರುಗಳು, ನಿಜವಾಗ್ಲೂ ಇದು ನಮಗೆ ಒಂದು ನಾಚಿಕೆಗೇಡಿನ ವಿಷಯ. ಅನೇಕ ಕ್ರೈಸ್ತರುಗಳು ಸತ್ಯ ದೇವರನ್ನ ಬಿಟ್ಟು, ಯೇಸುವನ್ನ ಬಿಟ್ಟು, ಕಷ್ಟ ಬಂತು, ಸಮಸ್ಯೆ ಬಂತು, ಜಾತಕ ಕೇಳ್ತೀನಿ ಅಥವಾ ಮಾಟ ಮಂತ್ರ ಮಾಡಿಸ್ತೀನಿ, ಆ ದೇವ್ರ ಹತ್ರ ಹೋದೆ, ಈ ದೇವ್ರ ಹತ್ರ ಹೋದೆ. ದೇವರನ್ನೇ ಧಿಕ್ಕರಿಸಲು ಎಷ್ಟು ಧೈರ್ಯ ನಮಗೆ! ಕಷ್ಟ ಬಂದರೂ ಬರದಿದ್ದರು, ರೋಗ ಬಂದರೂ ರೋಗ ಬರದಿದ್ದರು, ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದವುಗಳನ್ನು ಹಿಂಬಾಲಿಸುವುದಿಲ್ಲ ಎಂದು ದೃಢ ವಿಶ್ವಾಸ ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರಿಗೆ ನೀಡಲಿ. ನನ್ನ ಸ್ವತ್ತು ಸ್ವಾಸ್ಥ್ಯವೂ ನೀನೆ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಇದೊಂದು ವಾಕ್ಯ ಬಹಳ ಅದ್ಭುತಕರ. ಅಲ್ಲಿ ದಾವಿದ ಕೀರ್ತನೆಗಾರ ಹೇಳ್ತಾನೆ, ನನ್ನ ಸ್ವತ್ತು, ನನ್ನ ಆಸ್ತಿ, ನನ್ನ ಪಾಸ್ತಿ ಎಲ್ಲ ಸರ್ವೇಶ್ವರ ನೀನೆ. ಅಂದರೇನು? ಅಳಿದು ಹೋಗುವ ಆಶೀರ್ವಾದಗಳಿಗಿಂತ ದೇವರು ನನ್ನೊಟ್ಟಿಗಿದ್ದಾರಲ್ಲ, ಅವರೇ ನನ್ನ ಆಸ್ತಿ, ಅವರೇ ನನ್ನ ಸೊತ್ತು, ಅವರೇ ನನ್ನ ಸರ್ವಸ್ವ. ಇದನ್ನ ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡ್ತೇವೆ, ನನ್ನ ಪಾಲು ನನ್ನ ಪಾನ ನೀವೇ ಆಗಿದ್ದೀರಿ ಎಂಬುದಾಗಿ. ಇದು ಇನ್ನೂ ಅದ್ಭುತಕರ. ನನ್ನ ಪಾಲು ನನ್ನ ಪಾನ ಅಂದರೆ ಬಲಿಪೂಜೆಯ ಸಮಯದಲ್ಲಿ ಪಾನ ಪಾತ್ರೆಯನ್ನು, ರೊಟ್ಟಿಯನ್ನು ತೆಗೆದುಕೊಂಡು ಯೇಸುವನ್ನ ನಮಗೆ ಭುಜಿಸಲು ಕೊಡುವ ಆ ಬಲಿಪೂಜೆ, ಅದನ್ನ ದಾವಿದರ್ಸ ದಿವ್ಯ ದರ್ಶನದಲ್ಲಿ ನೋಡಿ ಹೇಳುತ್ತಾನೆ, ನನ್ನ ಪಾತ್ರೆ ನನ್ನ ಪಾಲು ನೀವೇ ಆಗಿದ್ದೀರಿ, ನನ್ನ ಆಹಾರ ನನ್ನ ಪಾನ ಯೇಸುವೇ ಆಗಿದ್ದಾರೆ, ದೇವರೇ ಆಗಿದ್ದಾರೆ ಎಂಬುದಾಗಿ. ಇಲ್ಲಿ ನನ್ನ ಸ್ವತ್ತು ನನ್ನ ಸ್ವಾಸ್ಥ್ಯ ನೀನೇ ಅನ್ನುವಾಗ ಸಂಖ್ಯಾಕಾಂಡ 18ನೇ ಅಧ್ಯಾಯ ವಚನ 20ರಲ್ಲಿ ನಾವು ನೋಡ್ತೇವೆ. ಯೆಹೋಶುವನು ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು ವಶಪಡಿಸಿಕೊಂಡ ಮೇಲೆ ಅಲ್ಲಿಯ ಎಲ್ಲ ಜನರಿಗೆ ಆಸ್ತಿ ಭಾಗ ಮಾಡಿಕೊಡ್ತಾರೆ. ಮತ್ತು ವಿಮೋಚನಾ ಕಾಂಡದಲ್ಲೂ ನಾವು ನೋಡ್ತೇವೆ, ಆರೋನ ಮತ್ತು ಯಾಜಕರನ್ನು ಮತ್ತು ಲೇವಿಯರನ್ನು ದೇವರು ಅಭಿಷೇಕ ಮಾಡುವಾಗ ಸಂಖ್ಯಾಕಾಂಡ 18:20 ಸರ್ವೇಶ್ವರ ಆರೋನನಿಗೆ ಹೀಗೆಂದರು, ಇಸ್ರಾಯೇಲರ ನಾಡಿನಲ್ಲಿ ನಿನ್ನ ಸ್ವಂತ ಸೊತ್ತಾಗಿ ಯಾವ ಆಸ್ತಿಯೂ ಇರುವುದಿಲ್ಲ, ಅವರೊಂದಿಗೆ ನಿನಗೆ ಯಾವ ಪಾಲು ಇರುವುದಿಲ್ಲ. ಇಸ್ರಾಯೇಲರ ನಡುವೆ ನಾನೇ ನಿನಗೆ ಆಸ್ತಿ ಪಾಸ್ತಿ ಪಾಲು ಪಸುಗೆ. ಆಮೆನ್. ಯಾಜಕರು ದೇವರಿಂದ ಆಯ್ಕೆ ಮಾಡಲ್ಪಟ್ಟು ದೇವರ ಸೇವೆ ಮಾಡುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟ ಆ ಯಾಜಕರಿಗೆ ದೇವರು ಹೇಳ್ತಾರೆ, ಇನ್ನು ಮೇಲೆ ನಿಮಗೆ
ಆ ಆಸ್ತಿಯಲ್ಲಿ ಪಾಲಿರುವುದಿಲ್ಲ. ನಾನೇ ನಿಮಗೆ ಆಸ್ತಿ, ನಾನೇ ನಿಮಗೆ ಪಾಲು ಅಂದರೇನು? ಎಲ್ಲವನ್ನ ಗುರುಗಳು ತ್ಯಜಿಸಿ ಯೇಸುವೇ ನನ್ನ ಸರ್ವಸ್ವ ಎಂದು ಹಿಂಬಾಲಿಸಿ ಬರ್ತಾರೆ. ಇವತ್ತು ನಾವೆಲ್ಲ ಏನಾಗಿದ್ದೇವೆ? ರಾಜ ಯಾಜಕರಗಳಾಗಿದ್ದೇವೆ. ಹೋಲಿ ಪ್ರೀಸ್ಟ್ಹುಡ್, ನಾವೆಲ್ಲ ರಾಯಲ್ ಪ್ರೀಸ್ಟ್ಹುಡ್ ಅಂತ ಬೈಬಲ್ ಹೇಳುತ್ತೆ. ನಾವೆಲ್ಲ ರಾಜ ಯಾಜಕ ವರ್ಗದವರು. ಆದ್ದರಿಂದ ಧೈರ್ಯವಾಗಿ ಹೇಳೋಣ, ನನ್ನ ಸ್ವತ್ತು, ನನ್ನ ಸ್ವಾಸ್ಥ್ಯ ಸರ್ವೇಶ್ವರನೇ ಆಗಿದ್ದಾರೆ. ನನ್ನ ಪಾಲು, ನನ್ನ ಪಾನ, ನನ್ನ ಅನುದಿನದ ಆಹಾರ ದೇವರೇ ಆಗಿದ್ದಾರೆ. ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ವಿಮೆ ಅಂದ್ರೇನು? ಇನ್ಶೂರೆನ್ಸ್. ಇವತ್ತು ಲೈಫ್ ಇನ್ಶೂರೆನ್ಸ್ ಮಾಡ್ತಾರೆ. ಲೈಫ್ ಇನ್ಶೂರ್ಡ್ ಅಂದ್ರೆ ನನ್ನ ಲೈಫು ಅಲ್ಲಿ ಒತ್ತೆ ಇಟ್ಟಿದ್ದೇನೆ, 10 ಲಕ್ಷಕ್ಕೆ ಮಾಡಿದ್ದೇನೆ. ಆ ಲೈಫ್ ಇನ್ಶೂರೆನ್ಸ್ ಮಾಡುವಾಗ ನೀನು ಸತ್ರೆ ದುಡ್ಡು ಬರುತ್ತೆ, ಕುಟುಂಬದವರಿಗೆ ಆಗುತ್ತೆ ಅಲ್ವಾ? ಆದ್ರೆ ನಿನ್ನ ಲೈಫನ್ನ ನೀನು ಇನ್ಶೂರ್ ಮಾಡಿರುವಾಗ ಅದರ ಹಣ ನೀನು ಉಪಯೋಗ ಮಾಡಕ್ಕಾಗಲ್ಲ. ಆದರೆ ಇಲ್ಲಿ ದಾವೀದರ್ಸ ಹೇಳ್ತಾನೆ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ನನ್ನ ಜೀವ ದೇವರ ಕೈಯಲ್ಲಿದೆ, ನನ್ನ ಪ್ರಾಣಕ್ಕೆ ಹೊಣೆ ದೇವರಾಗಿದ್ದಾರೆ ಎಂಬುದಾಗಿ. ನನ್ನ ಪಾಲಿಗೆ ಬಂದುದು ರಮಣೀಯವಾದುದು, ನನಗೆ ಪರಮಾನಂದದಾಯಕವಾದುದು. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಂತ ಪೌಲರು ನುಡಿದ ಹಾಗೆ, ನನ್ನ ಜೀವ ಕ್ರಿಸ್ತ ಯೇಸುವಿನಲ್ಲಿ ಮರೆಯಾಗಿದೆ. ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರೆ ಎಂಬ ವಚನದಂತೆ ಯೇಸುವಿನ ಜೀವ ನಮ್ಮಲ್ಲಿ ಕಾರ್ಯ ಮಾಡಲಿ. ಯೇಸು ಜೀವಿಸುವ ದೇವರು. ಯೇಸುವಿನ ಜೀವ ಪರಿಪೂರ್ಣವಾದುದು. ಇವತ್ತು ನಮ್ಮ ಶರೀರದಲ್ಲಿ ಏನೇ ರೋಗ ರುಜಿನಗಳಿದ್ದರು, ಮರಣದ ಭಯಭೀತಿಯಿಂದ ನಡುಗುತ್ತಿದ್ದರು, ವಿಶ್ವಾಸದಿಂದ ಅರಿಕೆ ಮಾಡೋಣ, ನನ್ನ ವಿಮೆ ಯೇಸು ಆಗಿದ್ದಾರೆ. ನನ್ನ ಜೀವ ಯೇಸುವಿನಲ್ಲಿ ಅಡಗಿದೆ. ಯೇಸುವಿನ ಅನುಮತಿ ಇಲ್ಲದೆ ಯಾವ ರೋಗವೋ ಕಷ್ಟವೋ ಮರಣವೋ ನನ್ನನ್ನು ನಾಶ ಮಾಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ಯೇಸುವಿನ ಜೀವ ನಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಲಿ. ಪ್ರಭುಗೆ ಹೇಳೋಣ, ಪಾಪಿಗಳನ್ನು ಸಂತರನ್ನಾಗಿ ಮಾರ್ಪಡಿಸಿದ ಪ್ರಭು ಯೇಸುವೆ, ನನ್ನನ್ನು ಮಾರ್ಪಡಿಸಿರಿ. ನನ್ನ ಜೀವನ ಮಾರ್ಪಡಲಿ. ನನ್ನ ನಡೆ, ನುಡಿ, ನೋಟ, ಮಾತು ಮಾರ್ಪಡಲಿ. ದೇವರಿಗೆ ಮೆಚ್ಚುಗೆಯಾದ ಜೀವನವಾಗಿ ಪರಿಶುದ್ಧಾತ್ಮರೇ ನನ್ನನ್ನು ಮಾರ್ಪಡಿಸಿ ಪರಿಶುದ್ಧರಾಗಿ ಸಂತರಾಗಿ ಜೀವನ ನಡೆಸಲು ನನಗೆ ಬೇಕಾದ ಕೃಪೆಯನ್ನು ನೀಡಿರಿ. ಫಿಲಿಪ್ಪ 2:15 ಜೀವದಾಯಕ ಶುಭ ಸಂದೇಶವನ್ನ ಎತ್ತಿ ಹಿಡಿಯಿರಿ. ಆ ಬೆಳಕಿನಲ್ಲಿ ನೀವು ನಡೆಯಿರಿ. ಆಕಾಶದಲ್ಲಿ ಒಳೆಯುವ ನಕ್ಷತ್ರಗಳಂತೆ, ದ ಶೈನಿಂಗ್ ಸ್ಟಾರ್ಸ್, ಯೇಸುವಿನ ಮಿನುಗುವ ನಕ್ಷತ್ರಗಳಂತೆ ಸಂತರುಗಳಾಗಿ ಜೀವಿಸುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ಮತ್ತೊಬ್ಬ ಯೇಸುವಾಗಿ ಈ ಲೋಕದಲ್ಲಿ ಜೀವಿಸಿ ದೇವರ ಮಹಿಮೆಗೆ ಸಾಕ್ಷಿಗಳಾಗಿ ನಿಲ್ಲೋಣ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನ ಪರರಿಗೂ ಶೇರ್ ಮಾಡಿ, ಅದರ ಮೂಲಕ ನಿಮಗೆ ದೊರಕುವ ಆಶೀರ್ವಾದವನ್ನ ಹೊಂದಿಕೊಳ್ಳಿ. ಕಾರಣ ಪರರಿಗೆ ಕೊಡುವವನು ಅದೇ ಅಳತೆಯಲ್ಲಿ ಹಿಂದಕ್ಕೆ ಪಡೆದುಕೊಳ್ಳುತ್ತಾನೆ. ಈ ವಾಕ್ಯ ಬೇರೆಯವರಿಗೆ ಆಶೀರ್ವಾದ ಉಂಟು ಮಾಡಲಿ, ಸತ್ಯವನ್ನು ಅವರು ಅರಿತುಕೊಳ್ಳಲಿ, ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಎಂದು ನೀವು ಅವರಿಗೆ ಕಳಿಸುವಾಗ ಅದರ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭಿಸುವಂಥದ್ದೇ. ಥ್ಯಾಂಕ್ ಯು.